ವೆಲ್ಕಮ್ ಟು ದ ಗಣೇಶ್ ಚಾನಲ್ಸ್. ಇವತ್ತಿನ ಪ್ರಿವ್ಯೂ ಮ್ಯಾಚ್ ಬಂದ್ಬಿಟ್ಟು ಪಂಜಾಬ್ ವರ್ಸಸ್ CSK. ಪಂಜಾಬದ ಹೋಮ್ ಗ್ರೌಂಡಲ್ಲಿ ಇಲ್ಲಿ ಮಿನಿಮಮ್ ಸ್ಕೋರ್ ಬಂದ್ಬಿಟ್ಟು 180 ಇಲ್ಲ 190 ಹೊಡೆಯೋ ಚಾನ್ಸಸ್ ಇದೆ. ಒಂಚೂರು ನನ್ನ ಪ್ರಕಾರ 200 ಹೊಡಿತಾರೋ ಇಲ್ವೋ ಅನಿಸ್ತದೆ. ಒಟ್ಟಿನಲ್ಲಿ 200 ಹೊಡಿತಾರೆ ಗುರು. ಒಟ್ಟಿನಲ್ಲಿ ಬ್ಯಾಟಿಂಗ್ ಪರ್ಸೆಂಟ್ ಬಂದ್ಬಿಟ್ಟು ಇಲ್ಲಿ 75 ಆದರೆ ಬೌಲಿಂಗ್ ಪರ್ಸೆಂಟ್ ಬಂದ್ಬಿಟ್ಟು 25. ಸ್ಪಿನ್ನರ್ಗೆ ಇಲ್ಲಿ 30 ಅನ್ಬೋದು. ಬ್ಯಾಟಿಂಗ್ಗೆ ಸಿಕ್ಕಾಬಟ್ಟೆ ಅಡ್ವಾಂಟೇಜ್ ಇದೆ ಅನ್ಬೋದು ನನ್ನ ಪ್ರಕಾರ. ಇಲ್ಲಿ ಮೇನ್ ಗುರು ಇಲ್ಲಿ ಬ್ಯಾಟಿಂಗ್ ಸಿಕ್ಕಾಬಟ್ಟೆ CSKಲಿ ನನ್ನ ಪ್ರಕಾರ ಗೆದ್ದರೆ ಇಲ್ಲಿ ಬ್ಯಾಟಿಂಗಿಂದ CSK ಗೆಲ್ತಾರೆ. ಬೌಲಿಂಗ್ ಅಂತ ಹೇಳ್ಕೊಳ್ಳೋ ಬೌಲಿಂಗ್ ಯಾರೂ ಮಾಡ್ತಿಲ್ಲ ಅಂದು ಈ ಮ್ಯಾಚಲ್ಲಿ ನನ್ನ ಪ್ರಕಾರ ಯಾರನ್ನೂ ಪತಿರಾಣ ಆಗಲಿ ಶಾಕುರ್ ಠಾಕೂರ್ನ ಆಡಿಸ್ತಾರೆ. ದೀಪಕ್ ಚಾಲ್ ಆಲ್ಮೋಸ್ಟ್ ಇಂಜುರಿ ಆಡ್ಸಲ್ಲ. ಮತ್ತು ನನ್ನ ಪ್ರಕಾರ ಆಲ್ಮೋಸ್ಟು ಈ CSK ಬೌಲಿಂಗು ಈ ಮ್ಯಾಚಲ್ಲಿ ಚೇಂಜ್ ಆಗ್ಬೋದು ಅನ್ಕೋತೀನಿ. ಒಟ್ಟಿನಲ್ಲಿ ಬ್ಯಾಟಿಂಗ್ ಡೆಪ್ತು ಚೆನ್ನಾಗಿದೆ ಗುರು. CSKಲಿ ಬೌಲಿಂಗ್ ಡೆಪ್ತೆ ಸಿಕ್ಕಾಪಟ್ಟೆ ಸ್ಟ್ರಗಲ್ ಪಡ್ತಿಲ್ಲ. ಹೋದ ಮ್ಯಾಚು ಬೌಲಿಂಗಿಂದನೇ ಸೋತರು ಅನ್ಬೋದು. ಒಟ್ಟಿನಲ್ಲಿ ಪಂಜಾಬ್ ಕಡೆ ಒಟ್ಟಿನಲ್ಲಿ ರಬಾಡ ಆಗಲಿ ಹರ್ಷಪ್ರೀತ್ ಸಿಂಗ್ ಆಗಲಿ ಇವರೆಲ್ಲ ಚೆನ್ನಾಗಿ ಬೌಲಿಂಗ್ ಮಾಡ್ತಾರೆ. ಸ್ಯಾಮ್ ಕರ್ನ್ ಬೌಲಿಂಗಲ್ಲಿ ಚೆನ್ನಾಗಿ ಹೊಡ್ಸ್ಕೊಂಡ್ರೆ ಬ್ಯಾಟಿಂಗಲ್ಲಿ ಒಂಚೂರು ಮೇಕಪ್ ಮಾಡ್ಕೊಬಿಡ್ತಾರೆ. ಒಟ್ಟಿನಲ್ಲಿ ಮೇನ್ ಗುರು ಇಲ್ಲಿ ರವೀಂದ್ರ ಜಡೇಜಾ ಒಂಚೂರು ಬ್ಯಾಟಿಂಗಲ್ಲಿ ಹಿಂದೆ ಕಳಿಸ್ಬೇಕು. ಒಟ್ಟಿನಲ್ಲಿ 4ನೇ ಬ್ಯಾಟ್ಸ್ಮನ್ನಾಗಿ ಕಳಿಸ್ಬಿಡ್ತಾರೆ. ಇವ್ರು ಮಾಡ್ತಿರೋ ತಪ್ಪೆ ಅದು. ಎಲ್ಲ ಮ್ಯಾಚಲ್ಲೂ ಗಾಯಕ್ವಾಡು ರನ್ಗಳು ಹೊಡೆದ್ರು ಮ್ಯಾಚ್ ಗೆಲ್ಲಕ್ಕಾಯ್ತಿಲ್ಲ. ಒಟ್ಟಿನಲ್ಲಿ ಈ ಮ್ಯಾಚು ಸಿಕ್ಕಾಬಿಟ್ಟೆ ಏಕೆ ಸ್ಟ್ರಗಲ್ ಮಾಡ್ಕೊ ಗೆಲ್ತಾರೆ ಅನ್ಬೋದು. ಒಟ್ಟಿನಲ್ಲಿ ಇವರು ಒಟ್ಟಿನಲ್ಲಿ 5 ಮ್ಯಾಚಲ್ಲಿ 2 ಮ್ಯಾಚ್ ಗೆದ್ಕೊಬರ್ತಿದ್ದಾರೆ. ಇವರು 5 ಮ್ಯಾಚಲ್ಲಿ 2 ಮ್ಯಾಚ್ ಮಾತ್ರ ಗೆದ್ಕೊಬರ್ತಿದ್ದಾರೆ. ಒಟ್ಟಿನಲ್ಲಿ ಪಂಜಾಬ್ ಹೋಮ್ ಗ್ರೌಂಡ್ ಅಡ್ವಾಂಟೇಜ್ ಇದೆ. ನನಗೆ ಯಾಕೋ CSK ಗೆಲ್ತಾರೆ ಈ ಮ್ಯಾಚ್. ಏನಾದ್ರು CSK ಗೆಲ್ಲಿಲ್ಲ ಅಂದರೆ ಒಟ್ಟಿನಲ್ಲಿ ಪ್ಲೇ ಆಫ್ ಹೋಗೋದು ಕಷ್ಟ. ಒಟ್ಟಿನಲ್ಲಿ ಆಲ್ಮೋಸ್ಟ್ ಕಷ್ಟನೇ ಅನ್ಬೋದು. ಒಟ್ಟಿನಲ್ಲಿ ಪಂಜಾಬ್ ಏನಾದ್ರು ಗೆದ್ದರೆ ಒಂಚೂರು ಪ್ಲೇ ಆಫ್ ಹೋಗೋ ಪರ್ಸೆಂಟೇಜ್ ಇರ್ತದೆ. ಒಟ್ಟಿನಲ್ಲಿ ಪಂಜಾಬ್ ಗೆದ್ರೆ ನನ್ನ ಪ್ರಕಾರ RCB ಒಂಚೂರು ಈಸಿ ಆಗ್ಬೋದು ಹೊರತು ಏನು ಪ್ಲೇ ಆಫ್ ಹೋಯ್ತಾರೆ ಅನ್ನೋಂಗಿಲ್ಲ. ಒಟ್ಟಿನಲ್ಲಿ ನಾನು ಮೇನ್ ಗುರು ಒಟ್ಟಿನಲ್ಲಿ ಸಿಕ್ಕಾಪಟ್ಟೆ CSK ಸ್ಟ್ರಗಲ್ ಮಾಡ್ಕೊಂಡು ಈ ಮ್ಯಾಚ್ನ ಗೆಲ್ತಾರೆ ಅಂತ ನಾನು ಹೇಳ್ತೀನಿ. ಒಟ್ಟಿನಲ್ಲಿ CSK ವರ್ಸಸ್ ಪಂಜಾಬಲ್ಲಿ CSK ಗೆಲ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಒಟ್ಟಿನಲ್ಲಿ ಮೇನ್ ಗುರು ಒಟ್ಟಿನಲ್ಲಿ CSK ಸಿಕ್ಕಾಪಟ್ಟೆ ಸ್ಟ್ರಗಲ್ ಪಡೆದವ್ರೆ. ಎನರ್ಜಿ ಅಂತ ಹೇಳ್ಕೊಳ್ಳೋ ಎನರ್ಜಿ ಟೀಮಲ್ಲಿ ಇಲ್ಲ ಒಟ್ಟಿನಲ್ಲಿ ಅನ್ಬೋದು. ಒಟ್ಟಿನಲ್ಲಿ CSK ಟೀಮಲ್ಲಿ ಯಾರ್ಯಾರು ಇರ್ತಾರೆ ಅಂತಾರೆ ಅಜಿಂಕ್ಯ ರಹಾನೆ, ಗಾಯಕ್ವಾಡು, ಡೇವಿಡ್ ಮಿಚೆಲ್, ಶಿವಮ್ ದುಬೆ, ಧೋನಿ, ಮೊಯಿನ್ ಅಲಿನ ಒಂಚೂರು ಬೇಗ ಕಳಿಸ್ಬೇಕು ಒಂಚೂರು ಗುರು. ಇಲ್ಲಾಂದರೆ ಲೇಟಾಗಿ ಕಳಿಸ್ಬಿಡ್ತಾರೆ. ಒಟ್ಟಿನಲ್ಲಿ ಜಡೇಜಾನು ಬೇಗ ಕಳಿಸ್ತಾರೆ. ಇವರು ಜಡೇಜಾ ಅಂತ ಹೇಳ್ಕೊಳ್ಳೋ ಬ್ಯಾಟ್ಸ್ಮನ್ ಆಡ್ತಿಲ್ಲ ಅನ್ಬೋದು. ಬೌಲಿಂಗಲ್ಲಿ ಚೆನ್ನಾಗಿ ಮಾಡ್ತಾರೆ, ಬ್ಯಾಟಿಂಗಲ್ಲಿ ಚೆನ್ನಾಗಿ ಆಡ್ತಿಲ್ಲ. ನನ್ನ ಪ್ರಕಾರ ಈ ಮ್ಯಾಚಲ್ಲಿ ದೀಪಕ್ ಚಾಲ್ ಆಡಿಸಲ್ಲ, ದೇಶಪಾಂಡೆನ ಆಡಿಸ್ಬೋದು. ಒಟ್ಟಿನಲ್ಲಿ ಮುಸ್ತಫಿಜರ್ ಆಡ್ಸಲ್ಲ. ಒಟ್ಟಿನಲ್ಲಿ ಬೌಲಿಂಗ್ ಚೇಂಜ್ 100% ಇರುತ್ತೆ ಗುರು. ಇನ್ನೂ ಬೌಲಿಂಗ್ ಟೀಮ್ ಅಷ್ಟು ಚೆನ್ನಾಗಿಲ್ಲ ಅನ್ಬೋದು. ಒಟ್ಟಿನಲ್ಲಿ CSK ಬೌಲಿಂಗ್ ಟೀಮ್ನ ಆಲ್ಮೋಸ್ಟ್ ಮೇನ್ ಹೆಡ್ಡರೇ ಪತಿರಾಣ. ಈ ಮ್ಯಾಚಲ್ಲಿ ನನ್ನ ಪ್ರಕಾರ ಪತಿರಾಣ ಆಡ್ಸಲ್ಲ. ಒಟ್ಟಿನಲ್ಲಿ ಸಿಕ್ಕಾಪಟ್ಟೆ CSK ಅವರು ಬೌಲಿಂಗಿಂದನೇ ಸ್ಟ್ರಗಲ್ ಪಡ್ತಾರೆ. ಗೆದ್ದರೆ ಬ್ಯಾಟಿಂಗಿಂದ ಗೆಲ್ಬೋದು ಅನ್ಬೋದು. ಒಟ್ಟಿನಲ್ಲಿ ನನ್ನ ಪ್ರಕಾರ ಇಲ್ಲಿ ಟಾಸ್ ಗೆದ್ದರು ಬೌಲಿಂಗ್ ಆಯ್ಕೆ ಮಾಡ್ಕೋತಾರೆ, ಬ್ಯಾಟಿಂಗ್ ಆಯ್ಕೆ ಮಾಡ್ಕೊಳ್ಳೋ 99% ಮಾಡ್ಕೊಳ್ಳೋದಿಲ್ಲ ಅನ್ಬೋದು. ಒಟ್ಟಿನಲ್ಲಿ ಈಗ ಪಂಜಾಬ್ ಟೀಮಲ್ಲಿ ಯಾರ್ಯಾರು ಇರ್ತಾರೆ ಅಂದರೆ ಜಾಸ್ ಬಟ್ರಲು, ಸ್ಯಾಮ್ ಕರ್ನು ಮೇನ್. ಇವರು ಲಾಸ್ಟ್ವರೆಗೂ ಹೋಗಿ ಮ್ಯಾಚ್ನ ಗೆಲ್ಲಿಸೋ ಮೂಮೆಂಟ್ಗಳು ತಂದ್ಕೊಡೋದೇ ಮೇನ್. ಇಲ್ಲಿ ಶಶಾಂಕ್ ಸಿಂಗು ಮತ್ತು ಅಶ್ವಥ್ ಸಿಂಗ್ ಇವರಿಬ್ಬರೇ ಲಾಸ್ಟ್ವರೆಗೂ ಹೋಗ್ತಿರ್ತಾರೆ ಅನ್ಬೋದು. ಇವರಿಬ್ಬರು ಏನಾದ್ರು ಔಟ್ ಆಗ್ಬಿಟ್ರೆ, ಶಶಾಂಕ್ ಸಿಂಗು ಅಶ್ವಥ್ ಏನಾದ್ರು ಔಟ್ ಆಗಿಬಿಟ್ರೆ ಇವರಿಬ್ಬರು ಮ್ಯಾಚ್ ಗೆಲ್ಸೋ ತಾಕತ್ತಿರೋದೆ ಇವರಿಬ್ಬರಿಂದ. ಇವರಿಬ್ಬರು ಔಟ್ ಆದರೆ ಪಂಜಾಬು ಸಿಕ್ಕಾಬಿಟ್ಟು ಸ್ಟ್ರಗಲ್ ಪಡ್ತಾರೆ. ಒಟ್ಟಿನಲ್ಲಿ ಜಾಸ್ ಬಟ್ರಲು ಒಂದೊಂದು ಮ್ಯಾಚಲ್ಲಿ ಆಡ್ತಾರೆ, ಒಂದೊಂದು ಮ್ಯಾಚಲ್ಲಿ ಆಡಲ್ಲ. ಹೋದ ಮ್ಯಾಚ್ ಆಡಿರಲಿಲ್ಲ, ಅದ್ರ ಮ್ಯಾಚ್ ಆಡಿಕೊಟ್ಟಿದ್ರು. ಒಟ್ಟಿನಲ್ಲಿ ಮೇನ್ ಗುರು ಇವರಿಬ್ಬರು ಲಾಸ್ಟ್ವರೆಗೂ ಇದ್ರೆ ಮ್ಯಾಚ್ ಗೆಲ್ಲೋ ಮೂಮೆಂಟ್ ಇರುತ್ತೆ ಅನ್ಬೋದು. ಈಗ ಪಂಜಾಬ್ ಬೌಲರು ಒಟ್ಟಿನಲ್ಲಿ ಚೆನ್ನಾಗಿ ಕಾಣ್ತಿದ್ದಾರೆ. ರಬಾಡ ಆಗಲಿ, ಅಕ್ಷಯ್ ಪಟೇಲ್ ಆಗಲಿ, ಹರ್ಷಿತ್ ಬ್ರಾ ಆಗಲಿ ಒಟ್ಟಿನಲ್ಲಿ ಚೆನ್ನಾಗಿ ಬೌಲಿಂಗ್ ಮಾಡ್ತಿದ್ದಾರೆ. ಒಟ್ಟಿನಲ್ಲಿ ಸ್ಯಾಮ್ ಕರ್ನ್ ಕ್ಯಾಪ್ಟನ್ಸ್ ಚೆನ್ನಾಗಿ ಮಾಡ್ತವ್ರೆ ಅನ್ಬೋದು ಗುರು. ಒಂದು ಲೆವೆಲ್ಗೆ ಚೆನ್ನಾಗಿ ಮಾಡ್ತವ್ರೆ, ಆದರೂ ಸ್ಟ್ರಗಲ್ ಪಡ್ತವ್ರೆ. ಒಟ್ಟಿನಲ್ಲಿ ಗೆಲ್ತಾರೆ ಅನ್ನೋ ಮೂಮೆಂಟಲ್ಲೆಲ್ಲ ಬೌಲಿಂಗಲ್ಲಾಗಲಿ ಬ್ಯಾಟಿಂಗಲ್ಲಾಗಲಿ ಒಬ್ಬೊಬ್ಬರು ಮ್ಯಾಚ್ನ ಗೆಲ್ಲಿಸ್ಕೊಡ್ತಿದ್ದಾರೆ ಅನ್ಬೋದು. ಒಟ್ಟಿನಲ್ಲಿ ಮೇನ್ ಗುರು CSK ಸಿಕ್ಕಾಪಟ್ಟೆ ಈ ವರ್ಷ ಸಿಕ್ಕಾಪಟ್ಟೆ ಸ್ಟ್ರಗಲ್ ಪಡ್ತವ್ರೆ. ಒಟ್ಟಿನಲ್ಲಿ ಬೌಲಿಂಗ್ ಅಂದ್ರೆ ಹಿಂದನೇ ಸ್ಟ್ರಗಲ್ ಪಡ್ತವ್ರೆ ಅನ್ಬೋದು. ಒಟ್ಟಿನಲ್ಲಿ ಇವರು ಟೋಟಲಾಗಿ ಗೆದ್ದಿರೋ ನಿಮ್ಗೆ ಇಲ್ಲೇ ರಿಸಲ್ಟ್ ಗೊತ್ತಾಗ್ತಿದೆ. ಇಲ್ಲೇ
ಟೋಟಲಾಗಿ 29 ಮ್ಯಾಚಲ್ಲಿ 14 ಮ್ಯಾಚು ಪಂಜಾಬ್ ಅವ್ರು ಗೆದ್ದಿದ್ದಾರೆ, 15 ಮ್ಯಾಚು CSK ಗೆಲ್ತಿದ್ದಾರೆ. ಒಟ್ಟಿನಲ್ಲಿ ನಾನು ಪಂಜಾಬ್ ಗೆದ್ದರೆ RCB ಯೂಸ್ಫುಲ್ಲು. ಒಟ್ಟಿನಲ್ಲಿ CSK ಗೆದ್ದರೆ ಒಂಚೂರು ಪ್ಲೇ ಆಫ್ ಹೋಗೋ ಚಾನ್ಸ್ ಇರ್ತಿದೆ. ಒಟ್ಟಿನಲ್ಲಿ CSK ಗೆಲ್ಲಿ ಅಂತ ನಾನು ಪ್ರೆಡಿಕ್ಟ್ ಮಾಡ್ತೀನಿ. ಇವತ್ತಿನ 2ನೇ ಮ್ಯಾಚ್ ಬಂದ್ಬಿಟ್ಟು LSC ವರ್ಸಸ್ KK ಅವರು. LSC ಆದ ಹೋಮ್ ಗ್ರೌಂಡಲ್ಲಿ ಇಲ್ಲಿ ಸಿಕ್ಕಾಪಟ್ಟೆ LSCಗೆ ಅಡ್ವಾಂಟೇಜ್ ಇದೆ. ಮೇನ್ ಗುರುಗಳಲ್ಲಿ ಇವರು KKR 3 ಮ್ಯಾಚನ್ನ ಗೆದ್ಕೊಬರ್ತಿದ್ದಾರೆ, 2 ಮ್ಯಾಚ್ ಸೋತ್ಕೊಬರ್ತಿದ್ದಾರೆ. ಮೇನ್ ಇಲ್ಲಿ LSCನೂ ಸೇಮ್ 3 ಮ್ಯಾಚನ್ನ ಗೆದ್ಕೋದ್ರೆ LSC 2 ಮ್ಯಾಚನ್ನ ಸೋತ್ಕೊಬರ್ತಿದ್ದಾರೆ. ಒಟ್ಟಿನಲ್ಲಿ ನನ್ನ ಮೇನ್ ಗುರು ಇಲ್ಲಿ ಟೋಟಲ್ ಸ್ಕೋರ್ ಬಂದ್ಬಿಟ್ಟು ನನ್ನ ಪ್ರಕಾರ ಇಲ್ಲಿ 170 ಇಲ್ಲ 190 ಆಗೋ ಚಾನ್ಸ್ ಇದೆ. ಮೇನ್ ಇಲ್ಲಿ ಬ್ಯಾಟಿಂಗ್ ಡೆಪ್ತ್ಗೆ ಅಷ್ಟು ಹೇಳ್ಕೊಡೋ ಬ್ಯಾಟಿಂಗ್ ಡೆಪ್ತ್ ಚೆನ್ನಾಗಿರಲ್ಲ ಅನ್ಬೋದು. ಬೌಲಿಂಗ್ಗೆ ಸಿಕ್ಕಾಪಟ್ಟೆ ಪರ್ಸೆಂಟೇಜ್ ಇದೆ. ಸ್ಪೀಡ್ ಬೌಲಿಂಗ್ಗೆ 50% ಆದರೆ ಸ್ಪಿನ್ ಬೌಲಿಂಗ್ಗೆ 40% ಅನ್ಬೋದು. ಒಟ್ಟಿನಲ್ಲಿ ಬೌಲಿಂಗ್ಗೆ ಸಿಕ್ಕಾಪಟ್ಟೆ ಅಡ್ವಾಂಟೇಜ್ ಇದೆ. ನನ್ನ ಪ್ರಕಾರ ಇಲ್ಲಿ ಟಾಸ್ ಗೆದ್ದವರು ಬ್ಯಾಟಿಂಗ್ ಆಯ್ಕೆ ಮಾಡ್ಕೋತಾರೆ. ಒಟ್ಟಿನಲ್ಲಿ ಬೌಲಿಂಗ್ ಆಯ್ಕೆ ಮಾಡ್ಕೊಳ್ಳೋದು ಒಟ್ಟಿನಲ್ಲಿ ಮಾಡ್ಕೊಳ್ಳೋದಿಲ್ಲ. ಒಟ್ಟಿನಲ್ಲಿ LSC ಏನಾದ್ರು ಟಾಸ್ ಗೆದ್ದರೆ ಬೌಲಿಂಗ್ ಆಯ್ಕೆ ಮಾಡ್ಕೋತಾರೆ. ಹೋದ ಮ್ಯಾಚಲ್ಲಿ ಬ್ಯಾಟಿಂಗ್ ಆಯ್ಕೆ ಮಾಡ್ಕೊಂಡು ಗೆದ್ದಿದ್ರು ಅನ್ಬೋದು. ಒಟ್ಟಿನಲ್ಲಿ ಮೇನ್ ಗುರು ಒಟ್ಟಿನಲ್ಲಿ LSC ಪಾಯಿಂಟ್ ಆಫ್ ವ್ಯೂ ನೋಡೋದಾದರೆ ಒಟ್ಟಿನಲ್ಲಿ ರಾಹುಲ್ ಅವ್ರು ಚೆನ್ನಾಗಿ ಆಡ್ಬೇಕು. ಮೇನ್ ಇಲ್ಲಿ ಡಿಕಾಕ್ ಅವ್ರು ಏನಾದ್ರು ಔಟ್ ಆಗಿಬಿಟ್ರೆ LSC ಅವರು ಸಿಕ್ಕಾಪಟ್ಟೆ ಸ್ಟ್ರಗಲ್ ಪಡ್ತಾರೆ. ರಾಹುಲ್ ಆಗಲಿ ರೋಹನ್ ಪವಾಲ್ ಆಗಲಿ ಒಟ್ಟಿನಲ್ಲಿ ಚೆನ್ನಾಗಿ ಆಡ್ತವ್ರೆ. ಒಟ್ಟಿನಲ್ಲಿ ಮೇನ್ ಇಲ್ಲಿ ಮಾರ್ಕ್ ಸ್ಟೋನಿ ಸಿಕ್ಕಾಪಟ್ಟೆ ಆಲ್ರೌಂಡರ್ ಪ್ರಯೋಜನ ನೀಡ್ತವ್ರೆ ಅನ್ಬೋದು. ಒಟ್ಟಿನಲ್ಲಿ ಮೇನ್ ಗುರು ಒಟ್ಟಿನಲ್ಲಿ ಚೆನ್ನಾಗಿ ಆಡ್ತವ್ರೆ. ಮಾರ್ಕ್ ಸ್ಟೋನಿ ಎಂಥ ಮೂಮೆಂಟಮ್ ಬಂದರೂ ಒಟ್ಟಿನಲ್ಲಿ ಎಲ್ಲ ಮ್ಯಾಚಲ್ಲಿ ಅವರೇ ರನ್ನ ಹೊಡೆದು ಮ್ಯಾಚ್ನ ಗೆಲ್ಲಿಸ್ಕೊಡ್ತವ್ರೆ ಕೊನೆಯವ್ರಿಗೂ ಇದ್ದು. ಒಟ್ಟಿನಲ್ಲಿ ಮೇನ್ KKR ಪಾಯಿಂಟ್ ಆಫ್ ವ್ಯೂ ನೋಡೋದಾದರೆ ಒಟ್ಟಿನಲ್ಲಿ KKR ಅಲ್ಲಿ ಸುನಿಲ್ ನಾಯರ್ ಔಟ್ ಆಗ್ಬಿಟ್ರೆ ಇವರು ಸ್ಟ್ರಗಲ್ ಪಡೋದಂತೂ ನಿಜ ಅನ್ಬೋದು. ಒಟ್ಟಿನಲ್ಲಿ ಶಾಲ್ಟ್ ಆಗಲಿ ಸುನಿಲ್ ನಾಯರ್ ಆಗಲಿ ರಿಂಕು ಸಿಂಗು ಆಲ್ಮೋಸ್ಟ್ ಯಾವ ಮ್ಯಾಚಲ್ಲಿ ಚೆನ್ನಾಗಿ ಆಡ್ತಿಲ್ಲ ಅವ್ರು. ಒಟ್ಟಿನಲ್ಲಿ ಆಲ್ಮೋಸ್ಟ್ ಚೆನ್ನಾಗಿ ಆಡ್ದೇನೆ ಮ್ಯಾಚ್ನ ಗೆಲ್ಸ್ಕೊಬರ್ತಿದ್ದಾರೆ. ಸುನಿಲ್ ನಾಯರಿಂದನೇ ಮ್ಯಾಚ್ನ ಗೆಲ್ಸ್ಕೊಬರ್ತಿದ್ದಾರೆ. ವರುಣ್ ಆಗಲಿ ರಜಲ್ ಆಗಲಿ ಒಂಚೂರು ಬೌಲಿಂಗಲ್ಲಿ ಚೆನ್ನಾಗಿ ಆಡ್ತಾರೆ. ಬ್ಯಾಟಿಂಗಲ್ಲಿ ರಜಲ್ಲು ಆಲ್ಮೋಸ್ಟ್ ಹೋದ ಮ್ಯಾಚ್ ಚೆನ್ನಾಗಿ ಆಡಲಿಲ್ಲ. ಒಟ್ಟಿನಲ್ಲಿ ಮೇನ್ ಗುರು ಒಟ್ಟಿನಲ್ಲಿ LSCಲಿ ರಾಹುಲ್ಲು ಡಿಕಾಕ್ ಅವರು ಒಟ್ಟಿನಲ್ಲಿ ಮಾರ್ಕ್ ಸ್ಟೋನಿಸ್ ಇವರೆಲ್ಲ ಔಟ್ ಆಗಿಬಿಟ್ರೆ ಸ್ಟಾಲ್ ಪಡೋದಂತೂ ನಿಜ ಅನ್ಬೋದು. ಒಟ್ಟಿನಲ್ಲಿ ಪೂರ ಅವ್ರು ಲಾಸ್ಟ್ವರೆಗೂ ಇರ್ತಾರೆ. ಒಂಚೂರು ಮ್ಯಾಚ್ನ ಗೆಲ್ಸ್ಕೊಡೋ ಮೂಮೆಂಟ್ ಮಾಡಿಬಿಟ್ಟು ಔಟ್ ಆಗಿಬಿಡ್ತಾರೆ. ಅದರಿಂದ ಮ್ಯಾಚು ಒಂಚೂರು ಗೆಲ್ಲೋ ಮೂಮೆಂಟ್ ಚೇಂಜ್ ಆಗಿಬಿಡುತ್ತೆ. ಅದರಿಂದ ಒಟ್ಟಿನಲ್ಲಿ ಗುರು ಅದೇ ಒಟ್ಟಿನಲ್ಲಿ ಇವರು ಹಿಂಗೆಲ್ಲ ಆಡ್ತಾರೆ. ಒಟ್ಟಿನಲ್ಲಿ ನಾನು ಹೇಳ್ತೀನಿ ಒಟ್ಟಿನಲ್ಲಿ KKR ವರ್ಸಸ್ LSC ಗೆಲ್ಲಬೇಕು. ಒಟ್ಟಿನಲ್ಲಿ KKR ಅವ್ರಿಗೆ RCB ಒಂಚೂರು ಯೂಸ್ಫುಲ್ ಇರ್ತದೆ ಹೊರತು ಪ್ಲೇ ಆಫ್ ಬರ್ತಾರೆ ಅಂತ ಹೇಳೋಕ್ಕಲ್ಲ, ಒಂಚೂರು ಯೂಸ್ಫುಲ್ ಇರುತ್ತೆ ಅಷ್ಟೇ. ಒಟ್ಟಿನಲ್ಲಿ ಮೇನ್ ಗುರು ಒಟ್ಟಿನಲ್ಲಿ LSC ಟೀಮಲ್ಲಿ ಯಾರು ಇರ್ತಾರೆ ಅಂದರೆ ಒಟ್ಟಿನಲ್ಲಿ LSC ಟೀಮಲ್ಲಿ ನನ್ನ ಪ್ರಕಾರ ಡಿಕಾಕ್ ಅವರು ರಾಹುಲ್ ಅವರು ಒಂಚೂರು ಚೆನ್ನಾಗಿ ಆಡಬೇಕು. ದೀಪಕ್ ಗುಡ್ಡ ಒಂದು ಲೆವೆಲ್ಗೆ ಎಲ್ಲ ಮ್ಯಾಚಲ್ಲಿ ಕ್ಯಾಮಿ ಇನ್ನಿಂಗ್ಸ್ ಆಡ್ಬಿಟ್ಟು ಗೆಲ್ಲಿಸ್ಕೊಡ್ತವ್ರೆ ಅನ್ಬೋದು. ಋಣಾಲ್ ಪಾಂಡ್ಯ ಬೌಲಿಂಗಲ್ಲಿ ಚೆನ್ನಾಗಿ ಮಾಡಿಸೋರೆ, ಬ್ಯಾಟಿಂಗಲ್ಲಿ ಏನೂ ಆಡ್ತಿಲ್ಲ. ಒಟ್ಟಿನಲ್ಲಿ ಪೂರವಾಗಿ ಮಾರ್ಕ್ ಸ್ಟೋನಿಸ್ ಇವರಿಬ್ಬರು ಔಟ್ ಆಗ್ಬಿಟ್ಟು ಸ್ಟ್ರಗಲ್ ಪಡೋದಂತೂ ನಿಜ ಅನ್ಬೋದು. ನನ್ನ ಪ್ರಕಾರ ಈ ಮ್ಯಾಚಲ್ಲಿ ಮಾಯಾಂಕ್ ಯಾದವ್ನ ಆಡಿಸ್ಬೋದು, ಇಲ್ಲ ಅಂದ್ರೆ ಇಲ್ಲ. ಒಟ್ಟಿನಲ್ಲಿ ಎಷ್ಟಾಕೂರ್ನ ಆಡಿಸ್ತಾರೆ, ಎಷ್ಟಾಕೂರ್ ಆಡಿಸ್ದಾಗೆಲ್ಲ ಮ್ಯಾಚ್ ಮೂಮೆಂಟಮ್ ಚೇಂಜ್ ಮಾಡಿ ಕೊಡ್ತಾರೆ ಅನ್ಬೋದು. ಒಟ್ಟಿನಲ್ಲಿ ಮೇನ್ ಗುರು ಒಟ್ಟಿನಲ್ಲಿ ರಾಹುಲ್ ಇವರೆಲ್ಲ ಔಟ್ ಆಗ್ಬಿಟ್ರೆ ಒಟ್ಟಿನಲ್ಲಿ ಸ್ಟ್ರಗಲ್ ಪಡೋದಂತ LSC ನಿಜ ಅನ್ಬೋದು. ಒಟ್ಟಿನಲ್ಲಿ ಮಾರ್ಕ್ ಸ್ಟೋನಿಸ್ ಲಾಸ್ಟ್ವರೆಗೂ ಗೆಲ್ಲಿಸ್ಕೊಡ್ತಾರೆ. ಏನೇ ಮೂಮೆಂಟಮ್ ಇದ್ರೂ ಒಟ್ಟಿನಲ್ಲಿ ಗೆಲ್ಸ್ಕೊಡೋ ಮೂಮೆಂಟ್ ಮಾಡಿಕೊಡ್ತಾರೆ ಅನ್ಬೋದು. ಒಟ್ಟಿನಲ್ಲಿ KKR ಟೀಮಲ್ಲಿ ಏನಿರ್ತಾರೆ ಅಂದರೆ ಸಾಲ್ಟು ಆಲ್ಮೋಸ್ಟ್ ಪವರ್ ಪ್ಲೇಲಿ ಅಗ್ರೆಸಿವ್ ಆಗಿ ಸ್ಟಾರ್ಟ್ ಮಾಡ್ತಾರೆ ಅನ್ಬೋದು. ಸುನಿಲ್ ನಾಯರ್ ಅಷ್ಟೇ. ಒಟ್ಟಿನಲ್ಲಿ ಶ್ರೇಯಸ್ ಅಯ್ಯರ್ ಒಳ್ಳೆ ಕ್ಯಾಪ್ಟನ್ಸಿ ಮಾಡ್ತವ್ರೆ. ವೆಂಕಟೇಶ್ ಅಯ್ಯರ್ ಆಗಲಿ, ರಜಲ್ ಆಗಲಿ, ರಿಂಕು ಸಿಂಗ್ ಆಗಲಿ, ವರುಣ್ ಆಗಲಿ ಇವರೆಲ್ಲ ಚೆನ್ನಾಗಿ ಆಡ್ತವ್ರೆ ಅನ್ಬೋದು. ಒಟ್ಟಿನಲ್ಲಿ ರಿಂಕು ಸಿಂಗು ಅಂತ ಹೇಳ್ಕೊಳ್ಳೋ ಆಟ ಆಡ್ತಿಲ್ಲ. 1-2-3 ಮ್ಯಾಚ್ ಆಡಿದ್ರು ಈ ಮ್ಯಾಚಲ್ಲ ಅಂತ ಹೇಳ್ಕೊಳ್ಳೋ ಆಟ ಆಡ್ತಾರೋ ಇಲ್ವೋ ನೋಡಬೇಕು. ಒಟ್ಟಿನಲ್ಲಿ ಮೇನ್ ಗುರು ಅಂಡರ್ರೇಟರ್ಸಲ್ಲಿ ಆಲ್ಮೋಸ್ಟ್ ಎಲ್ಲ ಮ್ಯಾಚಲ್ಲೂ ಆಲ್ರೌಂಡರ್ ಆಟ ಆಡ್ತವ್ರೆ. ಒಟ್ಟಿನಲ್ಲಿ ಅದರಿಂದ ಮ್ಯಾಚ್ನ ಗೆಲ್ತವ್ರೆ ಅನ್ಬೋದು. ಒಟ್ಟಿನಲ್ಲಿ ಇವರು ಟೋಟಲ್ ಆಗಿ ನಿಮ್ಗಿಲ್ಲೇ ರಿಸಲ್ಟ್ ಓದಾಗ್ತಿದೆ. ಟೋಟಲಿಗೆ 4 ಮ್ಯಾಚಲ್ಲಿ 3 ಮ್ಯಾಚು LSC ಗೆದ್ದಿದ್ರೆ, 1 ಮ್ಯಾಚ್ KKR ಗೆಲ್ತವ್ರೆ. ಒಟ್ಟಿನಲ್ಲಿ LSC ವರ್ಸಸ್ KKR ಗೆದ್ದರೆ RCB ಒಂಚೂರು ಯೂಸ್ಫುಲ್ ಆಗುತ್ತೆ ಹೊರತು ಪ್ಲೇ ಆಫ್ ಬರ್ತಾರೆ ಅಂತ ಹೇಳೋಕ್ಕಾಗಲ್ಲ. ಒಟ್ಟಿನಲ್ಲಿ LSC ಗೆಲ್ತಾರೆ ಅಂತ ನನಗೇನು ಅನ್ನಿಸ್ತಿದೆ. ಒಟ್ಟಿನಲ್ಲಿ LSC ಗೆಲ್ಲಿ ಅಂತ ಪ್ರೆಡಿಕ್ಟ್ ಮಾಡ್ತೀನಿ. ಈ ಪ್ರಿವ್ಯೂ ವಿಡಿಯೋ ನಿಮ್ಗೇನಾದ್ರು ಇಷ್ಟ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಟ್ಟಿನಲ್ಲಿ
CSK ವರ್ಸಸ್ ಪಂಜಾಬಲ್ಲಿ ಒಟ್ಟಿನಲ್ಲಿ CSK ಗೆಲ್ತಾರೆ ಅಂತ ನಾನು ಹೇಳ್ತೀನಿ. LSC ವರ್ಸಸ್ KKRಲ್ಲಿ LSC ಗೆಲ್ತಾರೆ ಅಂತ ಪ್ರಿಡಿಕ್ಟ್ ಮಾಡ್ತೀನಿ. ಒಟ್ಟಿನಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸುಮಾರು ಜನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀನಿ. ಒಂದೊಂದು ಸಬ್ಸ್ಕ್ರೈಬ್ ಮಾಡೋ ಒಂದೊಂದು ವೀಡಿಯೋ ಮಾಡೋಕ್ಕೂ ಯೂಸ್ಫುಲ್ ಆಗುತ್ತೆ.